ನಮಸ್ಕಾರ. ಇವತ್ತು ನಿಧಿ ಆಪ್ಕೆ ನಿಕಟ್ 42ನೇ ಒಂದು ಪ್ರತಿಭಟನೆ ಮೂಲಕ ಮನವಿ ಪತ್ರ ಸಲ್ಲಿಸುವ ಕಾರ್ಯಕ್ರಮ ಇದೆ. ಏನು ನಿಧಿ ಆಪ್ಕೆ ನಿಕಟ್ ಕಾರ್ಯಕ್ರಮ ಏನಿದೆ, ನಿವೃತ್ತರ ಎಲ್ಲ ಭಾವನೆಗಳು, ಸಂಕಷ್ಟಗಳು, ಅವರ ಒಂದು ಏನು ತೊಂದರೆ ಏನಿದೆ ಎಲ್ಲವನ್ನು ಬಗೆಹರಿಸ್ತೀವಿ ಅಂತ ಹೇಳಿ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಪಿಎಫ್ ಅಧಿಕಾರಿಗಳು. ಆ ದೃಷ್ಟಿಯಿಂದ ಇವತ್ತು ನೂರಾರು ಜನ ಇಪಿಎಸ್ ನಿವೃತ್ತರು ಈ ಒಂದು ಮನವಿ ಸಲ್ಲಿಸುವ ಕಾರ್ಯಕ್ರಮ ಮತ್ತೆ ಏನು ನಮ್ಮ ಸಮಸ್ಯೆಗಳು, ಕುಂದುಕೊರತೆಗಳು ಏನಿದೆ ಅದನ್ನು ಬಗೆಹರಿಸ್ತೀವಿ ಅಂತಕ್ಕಂಥದ್ದನ್ನು ಅವರು ಏನು ಪ್ರಕಟಣೆ ಮಾಡಿದ್ದಾರೆ, ಅದರ ಸಲುವಾಗಿ ನಾವೆಲ್ಲ ಕೂಡ ಸೇರಿದ್ದೇವೆ. ಸ್ನೇಹಿತರೆ, ನಾನು ಹೆಚ್ಚು ಹೊತ್ತು ಮಾತನಾಡಲ್ಲ. ಸಂಕ್ಷಿಪ್ತವಾಗಿ ಪ್ರಸ್ತುತ ವಿದ್ಯಮಾನಗಳು ಏನು ನಡೀತಾ ಇದೆ, ನಮ್ಮ ಹೋರಾಟ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತ್ರ ನಾನು ಇವತ್ತಿನ ಒಂದು ಪ್ರತಿಭಟನಾ ಸಭೆಯಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಇವತ್ತಿನ ಒಂದು ಪ್ರತಿಭಟನಾ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಸಂಘದ ಖಜಾಂಚಿಯವರಾದ ಶ್ರೀ ಡೋಳಪ್ಪನವರೇ, ಶ್ರೀ ನಾಗರಾಜುರವರೇ, ಕೃಷ್ಣಮೂರ್ತಿ ಅವರೇ, ರುಕ್ಮೇಶ್ ಅವರೇ, ಶ್ರೀ ಮನೋಹರ್ ಅವರೇ ಹಾಗೂ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಬ್ರಹ್ಮಚಾರಿ ಅವರೇ, ಶ್ರೀ ರಮೇಶ್ ಅವರೇ ಹಾಗೂ ಇನ್ನೂ ಹಲವಾರು ಸದಸ್ಯರೇ, ಸಾಮಾಜಿಕ ಹೋರಾಟಗಾರರಾದ ಶ್ರೀ ಚಂದ್ರೇಗೌಡರೇ ಹಾಗೂ ಇವತ್ತಿನ ಒಂದು ಪ್ರತಿಭಟನಾ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಸಹೋದ್ಯೋಗಿಗಳೇ, ಇವತ್ತು ಅತ್ಯಂತ ಮಹತ್ವವಾದ ಒಂದು ಪ್ರತಿಭಟನಾ ಸಭೆ. ಯಾಕೆ ಅಂತ ಅಂದ್ರೆ ಜುಲೈ 1ನೇ ತಾರೀಕು, ಜುಲೈ 1 ನವದೆಹಲಿಯ ಸಿಬಿಟಿ ಕಚೇರಿನಲ್ಲಿ ಏನು ಕಾರ್ಯಕಾರಿ ಸಮಿತಿ ಒಂದು ಸಭೆ ಮಾಡ್ತಾ ಇದ್ದಾರೆ. ಆ ಸಭೆಯಲ್ಲಿ ನಾವು ಇದುವರೆಗೂ ಏನು ಕಳಿಸಿರ್ತಕ್ಕಂಥ ಎಲ್ಲ ಮನವಿ ಪತ್ರಗಳು ಕೂಡ ಮಾನ್ಯ ಮುನ್ಸುಖ್ ಮಾಂಡವ್ಯ ಅವರಿಗೆ ತಲುಪಿದೆ. ಯಾಕೆ ಅಂತ ಅಂದ್ರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಟೆಕ್ನಿಕಲ್ ತಂತ್ರಜ್ಞಾನದ ಪ್ರಕಾರ ಯಾವುದೇ ಅರ್ಜಿಯನ್ನು ಈ ಕಚೇರಿಯಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆ ಕಚೇರಿಯಲ್ಲಿ ಏನಾದ್ರು ಇಟ್ಕೊಂಡು ಕೂತ್ಕೊಂಡ್ರೆ ಏನು ಮಾಹಿತಿ ಹಕ್ಕು ಪ್ರಕಾರ ಅಪರಾಧ ಆಗುತ್ತೆ. ಆ ದೃಷ್ಟಿಯಿಂದ ನಮ್ಮ ಎಲ್ಲ ಮನವಿ ಪತ್ರಗಳು ಕೂಡ ಕೇಂದ್ರ ಕಚೇರಿ ಪಿಎಫ್ ಟ್ರಸ್ಟಿನ ಕಚೇರಿಗೆ ತಲುಪಿದೆ. ಆ ದೃಷ್ಟಿಯಿಂದ ನಮ್ಮ ಇದುವರೆಗೂ ನಾವು ನೀವೆಲ್ಲ ಸೇರಿ ನಡೆಸಿರ್ತಕ್ಕಂಥ ಹೋರಾಟದ ಎಲ್ಲ ಬೆಳವಣಿಗೆ ಕೂಡ ಕೇಂದ್ರ ಸರ್ಕಾರಕ್ಕೆ ತಲುಪಿದೆ, ಪಿಎಫ್ ಅಧಿಕಾರಿಗಳಿಗೆ ತಲುಪಿದೆ. ಇವೆಲ್ಲವೂ ಕೂಡ ವಾಸ್ತವ. ನಾವು ಇವತ್ತು ಹೊಂದಿರತಕ್ಕಂಥ ಉದ್ದೇಶ ಏನು ಅಂತಂದ್ರೆ, ಈ ಒಂದು ಪಿಎಫ್ ಟ್ರಸ್ಟ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ನಮ್ಮ ಪ್ರಸ್ತಾವನೆಯನ್ನು ಮಂಡಿಸಿ ನಮ್ಮ ಮೂಲಭೂತ ಬೇಡಿಕೆ ಏನಿದೆ, ಕನಿಷ್ಠ 7,500 ಇವತ್ತಿನ ಒಂದು ಬೆಲೆ ಧಾರಣೆ ಲೆಕ್ಕ ಹಾಕಿದ್ರೆ 7,500 ರೂಪಾಯಿ ಏನೇನು ಅಲ್ಲ. 7,500 ರೂಪಾಯಲ್ಲಿ ಯಾರು ಜೀವನ ಮಾಡಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು 7,500 ರೂಪಾಯಿಗೆ ನಿಗದಿ ಆಗಿಬಿಟ್ಟಿದ್ದೇವೆ. ಆ ಒಂದು ಡಿಎ ಮತ್ತೆ ಮೆಡಿಕಲ್ ವೈಲೆನ್ಸ್ ಇಷ್ಟನ್ನು ಮಾತ್ರ ಕೊಡಿ ಅಂತ ಕೇಳ್ತಾ ಇದ್ದೇವೆ. ಬೇರೆ ಏನು ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಆ ಒಂದು ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ನಮ್ಮ ಸಬ್ಜೆಕ್ಟ್ ಮ್ಯಾಟರ್ನ ತಗೊಂಡು ಇತ್ಯರ್ಥ ಮಾಡಬೇಕು ಅಂತ ಉದ್ದೇಶದಿಂದ ನಾವು ಇವತ್ತಿನ ಒಂದು ಪ್ರತಿಭಟನೆಯ ಮೂಲಕ ಏನು ನಮ್ಮ ಒಂದು ಮನವಿ ಪತ್ರ ಏನಿದೆ, ಮನವಿ ಪತ್ರನ ನಾವು ಇವತ್ತು ಸಲ್ಲಿಸ್ತಾ ಇದ್ದೇವೆ. ಸ್ನೇಹಿತರೆ, ಈ ಮನವಿ ಪತ್ರನ ಈಗ ಅಧಿಕಾರಿಗಳು ಬರ್ತಾರೆ, ಕೊಡ್ತೇವೆ, ಅದನ್ನ ನೀವು ನೋಡ್ತೀರಾ ಅದನ್ನ. ಸ್ನೇಹಿತರೆ, ಎರಡನೇದಾಗಿ ಹೇಳ್ಬೇಕು ಅಂತಂದ್ರೆ, ಈ ಪಿಎಫ್ ಟ್ರಸ್ಟ್ ಬಗ್ಗೆ ಕೆಲವು ಸಂದೇಹಗಳಿದಾವೆ. ಯಾಕೆಂತ ಅಂದ್ರೆ ಯಾವ್ಯಾವ್ದು ಟ್ರಸ್ಟ್ ಇದೆ ಆ ಟ್ರಸ್ಟ್ನ ಯಾರಿಗೂ ಕೂಡ ಪೆನ್ಷನ್ ಕೊಟ್ಟಿಲ್ಲ. ಯಾವ್ದಾವ್ದು ಟ್ರಸ್ಟ್ ಇರಲಿಲ್ಲ ಅವ್ರಿಗೆಲ್ಲ ಪೆನ್ಷನ್ ಕೊಟ್ಟಿದ್ದಾರೆ. ಅದೆಲ್ಲ ತಮಗೆಲ್ಲ ಗೊತ್ತಿದೆ. ಕೆಎಂಎಫ್ ಮತ್ತೆ ಈ ಕೋಆಪರೇಟಿವ್ ಬ್ಯಾಂಕ್ಸ್ಗಳಿಗೆಲ್ಲ ಅಲ್ಲಿ ಟ್ರಸ್ಟ್ ಇಲ್ಲ, ಕೆಎಂಎಫ್ ಟ್ರಸ್ಟ್ ಇಲ್ಲ. 2014 ನಂತರ ಯಾರ್ಯಾರು ರಿಟೈರ್ ಆದ್ರು ಅವ್ರಿಗೆಲ್ಲ ಪೆನ್ಷನ್ ಕೊಟ್ಟಿದ್ದಾರೆ. ಆದ್ರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಪ್ರತಿನ ಕೂಡ ನಾನು ತಂದಿದ್ದೇನೆ. ಈ ಒಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಒಂದು ಸುನೀಲ್ ಕುಮಾರ್ ಪ್ರಕರಣ ನೋಡಿ, ಇದು ಸುನೀಲ್ ಕುಮಾರ್ ಪ್ರಕರಣ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥ ತೀರ್ಪು ಒಟ್ಟು 58 ಪುಟಗಳ ಒಂದು ತೀರ್ಪನ್ನ ಮಾನ್ಯ ತ್ರಿಸದಸ್ಯ ಪೀಠದ ನ್ಯಾಯಾಧೀಶರು ಅದನ್ನು ಬರೆದಿದ್ದಾರೆ. ಈ ಒಂದು ತೀರ್ಪಿನಲ್ಲಿ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ನಾನು ಈಗಾಗಲೇ 100 ಮೀಟಿಂಗಲ್ಲಿ ಹೇಳಿದ್ದೀನಿ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥ ತೀರ್ಪಿನಲ್ಲಿ ದೋಷ ಇಲ್ಲ. ಆದರೆ ದೋಷ ಇರೋದೆಲ್ಲಿ? ಅಧಿಕಾರಿಗಳು, ಪಿಎಫ್ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ. ನಾನು ಇನ್ನೂ ಕೆಲವು ಜಡ್ಜ್ಮೆಂಟ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಈಗ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಕೂಡ ತಂದಿದ್ದೀನಿ, ಮಧುರೈ ಉಚ್ಚ ನ್ಯಾಯಾಲಯದ ತೀರ್ಪು ತಂದಿದ್ದೀನಿ, ಕಲ್ಕತ್ತಾ ಹೈಕೋರ್ಟ್ನ ತೀರ್ಪು ತಂದಿದ್ದೀನಿ, ಉತ್ತರ ಪ್ರದೇಶದ ಹೈಕೋರ್ಟ್ನ ತೀರ್ಪು ತಂದಿದ್ದೀನಿ. ಎಲ್ಲ ಹೈಕೋರ್ಟ್ಗಳಲ್ಲೂ ಕೂಡ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಎತ್ತಿ ಹಿಡಿದಿದ್ದಾರೆ. 2014 ನಂತರ ನಿವೃತ್ತರಾಗಿರೋರಿಗೆ ನೀವು ಹಣನ ಕಟ್ಟಿಸ್ಕೊಂಡು
ಪಿಂಚಣಿ ಕೊಡಿ, ಅವ್ರದ್ದು ಏನಿದೆ ಅವ್ರದ್ದು ಇತ್ಯರ್ಥ ಮಾಡಿ ಅಂತೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹೇಳಿರ್ಬೇಕಾದ್ರೆ ಈ ಅಧಿಕಾರಿಗಳದ್ದೇನು ಏನು ಅಧಿಕಾರ ಇದೆ? ನಾವು ಕೋರ್ಟ್ಗೆ ಹೋಗಿ ಮತ್ತೆ ದುಡ್ಡು ಖರ್ಚು ಮಾಡಿ ಮತ್ತೆ ಕೇಸ್ ಹಾಕಿ ಮತ್ತೆ ತಿರ್ಗಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅಂತಂದ್ರೆ ಏನು ಈ ವ್ಯವಸ್ಥೆ ಏನ್ ನಡೀತಾ ಇದೆ? ಇಲ್ಲಿ ಆಡಳಿತ ವ್ಯವಸ್ಥೆ ಏನಾಗಿದೆ? ಆಡಳಿತಗಾರರಿಗೆ ಸ್ವಲ್ಪ ಅವರ ಮಾನ್ಯತೆ ಬೇಡವಾ? ಅಧಿಕಾರಿಗಳಿಗೆ ಮಾನ್ಯತೆ ಬೇಡವಾ? ಏನ್ ನಡೀತಾ ಇದೆ ಇಲ್ಲಿ?